ರಾಯಚೂರು ಜಿಲ್ಲೆಗೆ ಈ ಬಾರಿ ಘೋಷಣೆಯಾದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ಯಶಸ್ಸಿಗೆ ಎಲ್ಲಾ ಪತ್ರಕರ್ತರು ಸಹಕರಿಸಲು ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಕರೆ ನೀಡಿದರು. ಅವರು ತಾಲೂಕು ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗುರುನಾಥ್, ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ, ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗರದಿನ್ನಿ, ಕಾರ್ಯದರ್ಶಿಗಳಾದ ರಾಘವೇಂದ್ರ ಗುಮಾಸ್ತೆ, ಶರಣಯ್ಯ ಒಡೆಯರ್, ಕಾರ್ಯಕಾರಿಣಿ ಸದಸ್ಯರಾದ ಸಿದ್ದನಗೌಡ ಪಾಟೀಲ್, ಬಳಭೀಮ್ ಹಟ್ಟಿ, ವಿಶ್ವನಾಥ್ ಹೂಗಾರ್, ಹನುಮಂತ ನಾಯಕ್ ಇವರ ಸನ್ಮಾನ ಸಮಾರಂಭದಲ್ಲಿ ಜಿಲ್ಲಾಧ್ಯಕ್ಷ ಗುರುನಾಥ್ ಮಾತನಾಡಿ, ನಾನು ಕಳೆದ 3 ವರ್ಷದಿಂದ ನಡೆಸಿದ ನಿರಂತರ ಚಟುವಟಿಕೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸಿದ್ದರಿಂದ ನನ್ನನ್ನು 2ನೇ ಬಾರಿಗೆ ಆಯ್ಕೆ ಮಾಡಲಾಗಿದೆ. ಸಂಘದ ನಿರ್ಣಯವು ಎಲ್ಲಾ ಪದಾಧಿಕಾರಿಗಳ ಸಮಿತಿಯೊಂದಿಗೆ ನಡೆಯುತ್ತದೆ. ನಾನು ಯಾವುದೇ ಸದಸ್ಯರ ಗುರುತಿನ ಚೀಟಿಯನ್ನು ಕಡಿತ ಮಾಡಿಲ್ಲ. ತಾಲೂಕು ಸಂಘ ಜಿಲ್ಲಾ ಕಾರ್ಯಕಾರಿ ಅಭಿಪ್ರಾಯದಂತೆ ರಾಜ್ಯ ಸಮಿತಿಗೆ ಕಳಿಸಿದ್ದೇನೆ. ಗ್ರಾಮೀಣ ಪತ್ರಕರ್ತರಿಗೆ ನಿಯಮಾನುಸಾರ ಬಸ್ ಪಾಸ್ ನೀಡಲು ರಾಜ್ಯ ಸಮಿತಿಗೆ ಒತ್ತಾಯಿಸುವೆ. ತಾಲೂಕು ಸಂಘದವರು ನಿವೇಶನ ಗುರುತಿಸಿದರೆ ಅಗತ್ಯ ಇರುವ ಪತ್ರಕರ್ತರಿಗೆ ನಿವೇಶನ ನೀಡಲಾಗುವುದು ಹಾಗೂ ಪತ್ರಕರ್ತರಿಗೆ ಕ್ಷೇಮ ನಿಧಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಲಾಗುವುದು. ನನ್ನ ತಂಡವನ್ನು ಪುನರಾಯ್ಕೆ ಮಾಡಿದ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷ ಗುರುರಾಜ್ ಗೌಡರು ವಹಿಸಿದರು. ಪ್ರಾಸ್ತಾವಿಕವಾಗಿ ಎನ್ ಬಸವರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಘನಮಠದಯ್ಯ, ಲಕ್ಷ್ಮಣ್ ಬಾರ್ಕೇರ್, ಶಿವರಾಜ್ ಕೆಂಬಾವಿ, ಖಾಜಾ ಹುಸೇನ್, ನಾಗರಾಜ್ ಮಸ್ಕಿ, ಅಮರಯ್ಯ ಘಂಟಿ, ಕಿಶೋರ್ ಮುತಾಲಿಕ್, ಗೌತಮ್, ಶ್ರೀಕಾಂತ್ ಪಂಪಾಪತಿ, ಗಂಗಾಧರ್ ನಾಯಕ್ ಹಾಗೂ ಇತರರು ಭಾಗವಹಿಸಿದ್ದರು. ಸ್ವಾಗತ, ನಿರೂಪಣೆ, ವಂದನಾರ್ಪಣೆಯನ್ನು ಅಮರೇಶ್ ಕಲ್ಲೂರ್ ಮಾಡಿದರು. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।